ನಮಸ್ಕಾರ. ಕುವೆಂಪು ವಿಶ್ವವಿದ್ಯಾಲಯದ ಪ್ರಥಮ BSc ಪದವಿಯ ಮೊದಲ ಸೆಮಿಸ್ಟರ್ನ ಭಾಗ 4ರ ಪಠ್ಯ ಕರ್ನಾಟಕ ಆದಿವಾಸಿ ರೈತ ಹೋರಾಟಗಳು. ಈ ಪಠ್ಯ ಭಾಗವನ್ನ ಬರೆದವರು ಡಾಕ್ಟರ್ AS ಪ್ರಭಾಕರ. AS ಪ್ರಭಾಕರ ಅವರು ಕನ್ನಡ ವಿಶ್ವವಿದ್ಯಾಲಯ ಹಂಪಿಯ ಬುಡಕಟ್ಟು ಅಧ್ಯಯನ ವಿಭಾಗದಲ್ಲಿ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಇವರು ಮೂಲತಃ ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕಿನ ಯರಬಳ್ಳಿ ಗ್ರಾಮದವರು. ಪದವಿ ಹಂತದ ಶಿಕ್ಷಣವನ್ನು ಹರಪನಹಳ್ಳಿಯಲ್ಲಿ, ಸ್ನಾತಕ ಪದವಿಯನ್ನು ಗುಲ್ಬರ್ಗ ವಿಶ್ವವಿದ್ಯಾಲಯದಲ್ಲಿ ಮಾಡಿದ್ರು. ಪ್ರಭಾಕರ್ ಅವರು ಕರ್ನಾಟಕದ ಡೊಂಬರು ಒಂದು ಅಲೆಮಾರಿ ಸಮುದಾಯದ ಅಧ್ಯಯನ ಎಂಬ ವಿಷಯದ ಮೇಲೆ ಮಹಾಪ್ರಬಂಧವನ್ನು ಮಂಡಿಸಿ ಡಾಕ್ಟರೇಟ್ ಪದವಿಯನ್ನು ಕೂಡ ಪಡೆದಿದ್ದಾರೆ. ಇವರು ಕಳೆದ 28 ವರ್ಷಗಳಿಂದ ಆದಿವಾಸಿ ಸಮುದಾಯಗಳ ಮೇಲೆ ವಿಶೇಷವಾದಂತಹ ಅಧ್ಯಯನವನ್ನು ಕೈಗೊಂಡಿದ್ದಾರೆ. ಆದಿವಾಸಿಗಳ ಮೌಖಿಕ ಸಾಹಿತ್ಯದ ಅಧ್ಯಯನ, ಅವರ ಬದುಕಿನ ಸ್ಥಿತ್ಯಂತರಗಳು, ಅವರ ಮೇಲೆ ನಡೀತಕ್ಕಂತಹ ಶೋಷಣೆಗಳು, ಇವುಗಳನ್ನೆಲ್ಲ ಅವರು ಸತತ ತಮ್ಮ ಅಧ್ಯಯನಗಳ ಮೂಲಕ ಕಂಡುಕೊಂಡು ಇತ್ತೀಚೆಗೆ ಒಂದು ಅದ್ಭುತವಾದ ಕೃತಿಯನ್ನು ಕೂಡ ಹೊರಗೆ ತಂದಿದ್ದಾರೆ. ಅದು ಚಹರೆಗಳೆಂದರೆ ಗಾಯಗಳು ಹೌದು. ಆ ಕೃತಿಯಿಂದ ಆಯ್ದಂತಹ ಒಂದು ಪಠ್ಯ ಭಾಗವೇ ಚಹರೆಗಳೆಂದರೆ ಗಾಯಗಳು ಹೌದು ಎಂಬ ಕೃತಿಯ ಆಯ್ದ ಪಠ್ಯವೇ ಈ ಕರ್ನಾಟಕದ ಆದಿವಾಸಿ ರೈತ ಹೋರಾಟಗಳು ಎಂಬ ಭಾಗ. ಇಲ್ಲಿ ಲೇಖಕರು ಆದಿವಾಸಿ ರೈತರು ಪ್ರಭುತ್ವದ ವಿರುದ್ಧ ನಡೆಸಿದ ಸರಣಿ ಹೋರಾಟಗಳ ಒಂದು ಕಥನವನ್ನು ಇಲ್ಲಿ ಕಟ್ಟಿಕೊಡುವ ಪ್ರಯತ್ನವನ್ನು ಮಾಡ್ತಾರೆ. ಹೀಗೆ ಕಟ್ಟಿಕೊಡುವ ಹಂತದಲ್ಲಿ ಅವರು ಕರ್ನಾಟಕದ ಆದಿವಾಸಿ ರೈತ ಹೋರಾಟಕ್ಕೆ ಹಿನ್ನೆಲೆಯಾಗಿ ಒಟ್ಟು ಭಾರತದಲ್ಲಿ ಆದಿವಾಸಿಗಳು ಹಂತ ಹಂತವಾಗಿ ಅನುಭವಿಸಿದ ತಲ್ಲಣಗಳನ್ನ ಆರಂಭದಲ್ಲಿ ಕಟ್ಟಿಕೊಡ್ತಾರೆ. ಸಾಮಾನ್ಯವಾಗಿ ರೈತ ಆದಿವಾಸಿಗಳಿಗೂ ಅವರು ಭೂಮಿಯೊಂದಿಗೆ ಹೊಂದಿರುವ ಸಂಬಂಧಗಳು ಬಹಳ ಭಿನ್ನವಾದ್ದು. ಆದಿವಾಸಿಗಳಿಗೂ ಮತ್ತು ಇತರರಿಗೂ ಇರುವ ವ್ಯತ್ಯಾಸವನ್ನ ಆರಂಭದಲ್ಲಿ ಲೇಖಕರು ಹೇಳ್ತಾರೆ. ಈಗ ಅವರು ಯಾವತ್ತೂ ಆದಿವಾಸಿಗಳು ಭೂಮಿಯನ್ನ ಒಂದು ಭೋಗದ ವಸ್ತುವಾಗಿ ಅವರು ನೋಡೋದಿಲ್ಲ, ಅದು ಭಗವಂತನ ಸೊತ್ತಾಗಿ ನೋಡ್ತಾರೆ. ಭೂಮಿ ನನ್ನ ಸ್ವಂತದ್ದು ಎಂದು ಆದಿವಾಸಿಗಳು ಎಂದೂ ಅದನ್ನು ಖಾಸಗಿ ಸೊತ್ತಾಗಿ ಭಾವಿಸಿಕೊಂಡಿರೋದಿಲ್ಲ. ಆ ಭೂಮಿಯನ್ನ ಅದೊಂದು ಪ್ರಕೃತಿ ದತ್ತವಾಗಿ ಬಂದಿರೋದು, ಅದು ಪ್ರಕೃತಿಗೆ ಸಲ್ಲಬೇಕಾಗಿದೆ ಎನ್ನುವ ಹಿನ್ನೆಲೆಯಲ್ಲೇನೆ ಆದಿವಾಸಿಗಳು ಭೂಮಿಯನ್ನ ನೋಡುವ ಒಂದು ಪರಂಪರೆಗೆ ಸೇರಿದ್ರು. ಹಾಗಾಗಿ ಆದಿವಾಸಿಗಳು ಖಾತೆ ಮಾಡಿಸಿಕೊಳ್ಳೋದಾಗ್ಲಿ, ತಮ್ಮ ಹೆಸರಿಗೆ ಪಹಣಿ ಮಾಡಿಸಿಕೊಳ್ಳೋದಾಗ್ಲಿ ಅವರಿಗೆ ಅದು ಗೊತ್ತಿಲ್ಲದ ವಿಚಾರ, ಅದು ಅವರ ಮನೋಧರ್ಮವೇ ಅಲ್ಲ ಅಂತ. ಹೀಗಿರುವ ಹೊತ್ತಿನಲ್ಲಿ ಭಾರತ ಬ್ರಿಟಿಷರ ಆಳ್ವಿಕೆಗೆ ಒಳಪಟ್ಟು ವಸಾಹತುವಾಗಿ ರೂಪಾಂತರಗೊಂಡ ನಂತರ ಹಂತ ಹಂತವಾಗಿ ಆದಿವಾಸಿಗಳು ಅನುಭವಿಸಿಕೊಂಡು ಬರತಕ್ಕಂತಹ ಭೂಮಿಯನ್ನ ವಶಪಡಿಸಿಕೊಳ್ತಾ ಅದನ್ನ ಭೂಮಾಲೀಕರಿಗೆ ಹಸ್ತಾಂತರಿಸುವ ಕೆಲಸ ನಡೆದು ಹೋಗುತ್ತೆ. ಹೀಗೆ ಭೂಮಿಯಿಂದ ವಂಚನೆಗೊಳಗಾದ ಆದಿವಾಸಿಗಳು ಅಕ್ಷರಶಃ ಅನಾಥರಾಗಿ ಆಶ್ರಯ ತಪ್ಪಿ ಅನೇಕ ತೊಂದರೆಗಳಿಗೆ ಒಳಗಾಗ್ತಾ ಹೋಗ್ತಾರೆ. ಈ ಪಶ್ಚಿಮದ ಜಗತ್ತಿಗೆ ಭಾರತ ಅಂದ್ರೆ ಚಿನ್ನದ ಮೊಟ್ಟೆ ಇಡುವ ಕೋಳಿ ಇದ್ದಂಗೆ. ಈ ಮೂರನೇ ಜಗತ್ತನ್ನ ಕೊಳ್ಳೆ ಹೊಡಿಬೇಕು ಅಂತಾನೆ ಬರುವ ಜಾಗತೀಕರಣದ ವ್ಯಾಪಾರಿಗಳಿಗೆ ಇದು ಯಾವಾಗಲೂ ಅಗ್ಗದ ನೆಲವಾಗಿ ಕಂಡಿದೆ. ಯಾವಾಗ ಭಾರತ ವಸಾಹತು ಪ್ರಕ್ರಿಯೆಗೆ ಒಳಗಾಗ್ತಾ ಹೋಯಿತೋ ಆಗ ಆದಿವಾಸಿಗಳ ಬದುಕು ಅತಂತ್ರವಾಗ್ತಾ ಹೋಯಿತು. ಇದು ಬ್ರಿಟಿಷ್ ಕಾಲದಲ್ಲಿ ಮಾತ್ರ ಅಂತಲ್ಲ, ಸ್ವತಂತ್ರೋತ್ತರ ಭಾರತದಲ್ಲೂ ಪ್ರಜಾಪ್ರಭುತ್ವದಲ್ಲೂ ಕೂಡ ಆದಿವಾಸಿಗಳ ಬದುಕು ದಯನೀಯವಾಗಿಯೇ ಆಗಿದೆ. ಯಾಕೆಂದ್ರೆ ನಮ್ಮ
ಸರ್ಕಾರಗಳ ಅಭಿವೃದ್ಧಿಯ ಯೋಜನೆಗಳು, ಬೃಹತ್ ಬೃಹತ್ ಅಣೆಕಟ್ಟುಗಳು, ಕೈಗಾರಿಕಾ ವಸಾಹತುಗಳು, ಈ ಯೋಜನೆಗಳಿಗಾಗಿ ಮೊದಲು ಒಕ್ಕಲೆಬ್ಬಿಸುವಂಥದ್ದೇ ಆದಿವಾಸಿಗಳನ್ನು. ಅವರಿಗೆ ಸುಲಭದ ತುತ್ತು ಆದಿವಾಸಿಗಳ ತಾಯ್ನೆಲ. ಯಾಕೆಂದ್ರೆ ಅವರು ಅಸಂಘಟಿತರು, ಅವರು ಅವಿದ್ಯಾವಂತರು. ಹಾಗಾಗಿ ಅವರನ್ನ ಹೆದರಿಸಿ ಬೆದರಿಸಿ ಅವರನ್ನ ಸ್ಥಳಾಂತರಿಸುವುದು ಪ್ರಭುತ್ವಕ್ಕೆ ಯಾವಾಗಲೂ ಸುಲಭದ ಕೆಲಸ. ಹಾಗಾಗಿ ಆ ಆದಿವಾಸಿಗಳ ಒಕ್ಕಲೆಬ್ಬಿಸುವಿಕೆ, ಅವರನ್ನ ಅತಂತ್ರವಾಗಿಸುವ ಪ್ರಕ್ರಿಯೆ ಇಂದಿಗೂ ನಿಂತಿಲ್ಲ ಅನ್ನೋದನ್ನ ಆರಂಭದಲ್ಲೇ ಲೇಖಕರು ಗಮನಕ್ಕೆ ತರ್ತಾರೆ. ಜೊತೆಗೆ ಈ ಆದಿವಾಸಿಗಳೆಲ್ಲ ಒಗ್ಗಟ್ಟಾಗಿ ಹೋರಾಟ ನಡೆಸಿದ್ದನ್ನ ನಾವು ಬಹಳ ದೊಡ್ಡ ಮಟ್ಟದ ಹೋರಾಟ ಅಂತ ಭಾವಿಸಬೇಕಾಗಿಲ್ಲ. ಆದರೆ ಅದನ್ನು ಟೀಕಿಸುವ ಅವಶ್ಯಕತೆಯೂ ಇಲ್ಲ. ಯಾಕೆಂದ್ರೆ ಆ ಅಸಂಘಟಿತ ಮುಗ್ಧ ಆದಿವಾಸಿಗಳು ನಡೆಸಿದ ಸಣ್ಣ ಪ್ರಯತ್ನವೇ ಮುಂದೆ ಇವತ್ತು ರೈತ ಹೋರಾಟ ಕರ್ನಾಟಕದಲ್ಲಿ ಅಸ್ತಿತ್ವ ಪಡೀಲಿಕ್ಕೆ ಅದು ಪ್ರೇರಣೆಯನ್ನು ನೀಡುವುದನ್ನ ಲೇಖಕರಲ್ಲಿ ಗುರುತಿಸ್ತಾರೆ. ಈ ಬ್ರಿಟಿಷ್ ಕಾಲದಲ್ಲಿ ಬಂದಿರುವ ಒಂದು ಕಾಯಂ ಜಮೀನ್ದಾರಿ ಪದ್ಧತಿ ಇದೆಯಲ್ಲ, ಅದು ಆದಿವಾಸಿಗಳ ಕೃಷಿ ಬದುಕಿನ ಮೇಲೆ ಮರಣ ಶಾಸನವನ್ನ ಬರೆಯುತ್ತೆ. ಇದು ಬ್ರಿಟಿಷರು ತಂದಿರುವ ಕಾಯಂ ಜಮೀನ್ದಾರಿ ಪದ್ಧತಿ ಅಂದ್ರೆ ದೊಡ್ಡ ದೊಡ್ಡ ಭೂಮಾಲೀಕರಿಗೆ ಅವರ ಹೆಸರಿಗೆ ಆ ಭೂಮಿಯನ್ನು ಕೊಡುವಂತ ಪ್ರಕ್ರಿಯೆ. ಹೀಗಾಗಿ ತಲತಲೆಮಾರುಗಳಿಂದ ಅನುಭವಿಸಿಕೊಂಡು ಬಂದಂತಹ ಸಾಗುವಳಿ ಮಾಡಿಕೊಂಡು ಬಂದಂತಹ ಆದಿವಾಸಿಗಳ ಜಮೀನುಗಳನ್ನ ಈ ಭೂಮಾಲೀಕರ ಹೆಸರಿಗೆ ಬರೆಯುವ ಪ್ರಕ್ರಿಯೆ ಆರಂಭವಾಗುತ್ತೆ. ಇದರ ಪ್ರತಿಫಲವಾಗಿ ಬಂಗಾಳ, ಒರಿಸ್ಸಾ, ಬಿಹಾರ, ಆಂಧ್ರ ಪ್ರದೇಶ, ಅಸ್ಸಾಂ, ಅಷ್ಟಲ್ಲದೆ ಈಶಾನ್ಯ ಭಾಗದ ಬುಡಕಟ್ಟು ಜನರ ದಟ್ಟ ಕಾಡಿನ ಪ್ರದೇಶ ಜಮೀನ್ದಾರರ ಕೈವಶವಾಗುತ್ತೆ, ಭೂಮಾಲೀಕರ ಕೈವಶವಾಗುತ್ತೆ. ಜೊತೆಗೆ ಕರ್ನಾಟಕದ ಪಶ್ಚಿಮ ಘಟ್ಟಗಳು ಕೂಡ ದೊಡ್ಡ ದೊಡ್ಡ ಕಾಫಿ ಎಸ್ಟೇಟ್ ಪ್ಲಾಂಟರ್ಗಳ ಹೆಸರಿಗೆ ಬರ್ಕೊಳ್ಳಲಾಗುತ್ತೆ. ಇವ್ರು ಏನ್ ಮಾಡ್ತಾ ಹೋಗ್ತಾರೆ ಅಂದ್ರೆ ಅಲ್ಲಿರ್ತಕ್ಕಂಥ ಆದಿವಾಸಿಗಳನ್ನ ಬಲಾತ್ಕಾರವಾಗಿ ಒಕ್ಕಲೆಬ್ಬಿಸ್ತಾರೆ. ಇವರು ಅವ್ರ ಭೂಮಿಯನ್ನು ಆಕ್ರಮಣ ಮಾಡ್ಕೊಳ್ತಾ ಬಂದ ಹಾಗೆ ಪಾಪ ಆದಿವಾಸಿಗಳು ಇನ್ನಷ್ಟು ದಟ್ಟ ಕಾಡಿನ ಒಳಗೆ ಸೇರ್ಕೊಳ್ತಾ ಹೋಗ್ತಾರೆ. ಅವರಲ್ಲಿ ದಟ್ಟ ಕಾಡನ್ನ ಕಡಿದು ಆ ಇಳಿಜಾರನ್ನ ಸಮತಟ್ಟು ಮಾಡಿಕೊಂಡು ಆ ಕುಂಬ್ರಿ ಬೇಸಾಯ ಪದ್ಧತಿಯನ್ನು ಆರಂಭಿಸಿ ಕೆಲವು ವರ್ಷಗಳು ಕಳೆಯುವ ಹೊತ್ತಿಗೆ ಮತ್ತೆ ಈ ಭೂಮಾಲೀಕರು ಅವರ ಜಮೀನನ್ನು ಆಕ್ರಮಿಸಿಕೊಳ್ತಾರೆ. ತಮ್ಮ ಪೊಲೀಸ್ ಸೈನ್ಯದ ಬಲದಿಂದ, ಪುಡಾರಿಗಳ ಬಲದಿಂದ.